ಅಮೆರಿಕದಲ್ಲಿ ಓದಿ ಬಂದ ವ್ಯಕ್ತಿ ಕೃಷಿ ಮಂತ್ರಿಗೆ ಸೂಟ್ ಆಗ್ತಾರಾ ಅನ್ನುವ ಪ್ರಶ್ನೆಯ ಸಂದರ್ಭದಲ್ಲಿ ನೀವು ಮಂತ್ರಿ ಆದವರು. ಕೆಲವರು ಅಸೆಂಬ್ಲಿಯಲ್ಲೂ ಹೇಳಿದ್ರು ಅವ್ರು ಕನ್ನಡ ಬರದೇ ಇರೋರಿಗೆಲ್ಲ ನೀವು ಕೃಷಿ ಮಂತ್ರಿ ಮಾಡ್ತೀರಿ ಅನ್ನೋ ಥರ. ಆಗ ನಮ್ಮಲ್ಲೇ ಕೆಲವರು ಹಿರಿಯರು ವ್ಯಂಗ್ಯವಾಗಿ ಮಾತಾಡಿದ್ದು ಕೂಡ ಉಂಟು. ಸೊ 5 ವರ್ಷ ನಿಮಗೆ ನಂಬಲಿಕ್ಕೆ ಆಗದೇ ಇರ್ಬೋದು. ನಾನು ಸುಮ್ಮನೆ ಒಂದಿನ ಹೀಗೆ ತೆಗೆದು ನೋಡಿದರೆ ಬಹುಶಃ 40 ವರ್ಷದಲ್ಲಿ 5 ವರ್ಷ ಸಂಪೂರ್ಣ ಕೃಷಿ ಮಂತ್ರಿಯಾಗಿ 5 ವರ್ಷ ಪೂರ್ಣಗೊಳಿಸಿರೋದು ನಾನೊಬ್ಬನೇ. ಹೌದು. ನಮ್ಮ ತಂದೆಯವರು 4.5 ವರ್ಷ. ಹೌದು. ಯಾಕಂದರೆ ಚುನಾವಣೆ ಸ್ವಲ್ಪ ಬೇಗ ಬಂತು, ಒಂದು 3-4 ತಿಂಗಳು. ಹೌದು. 5 ವರ್ಷ ಸಂಪೂರ್ಣ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿರೋದು 80-75ರ ದಶಕದ ನಂತರ ನಾನೊಬ್ಬನೇ. ಅದಕ್ಕೆ ಹಿಂದೆ ನಾನು ನೋಡಲಿಲ್ಲ. ಬಹುಶಃ ಹಿಂದೆನೂ ಯಾರು ಇದ್ರೋ ಇಲ್ಲವೋ, 5 ವರ್ಷ ಟೆನ್ಯೂರ್ ಕಂಪ್ಲೀಟ್ ಮಾಡಿರೋದು ನಾನೊಬ್ಬನೇ. ನಿಮ್ಮ ಕೃಷಿ ಮಂತ್ರಿಯ ವಿಚಾರದಲ್ಲಿ ಒಂದು ಮಾತಾಡೋದಕ್ಕಿದೆ. ಕಂದಾಯ ಇಲಾಖೆಗೆ ನಾನು ಮತ್ತೆ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ 2003ರಲ್ಲಿ ನೀವು MLA ಆದಾಗ ವಿದೇಶದಲ್ಲಿ ಅಮೆರಿಕದಲ್ಲಿ ಓದಿ ಬಂದ ಮೊದಲ ಶಾಸಕ. ಅಮೆರಿಕದಲ್ಲಿ ಓದಿ ಬಂದಂಥವರೇ ಆಗಿರೋ ಮುಖ್ಯಮಂತ್ರಿ ಕೂಡ, ಕರ್ನಾಟಕದ ಮುಖ್ಯಮಂತ್ರಿ. ಅವರು ಕೂಡ ಕೃಷ್ಣ, ಇಬ್ಬರು ಕೃಷ್ಣ. ಅವರು ಅಸೆಂಬ್ಲಿ ನಿಮ್ಮ ಮೊದಲ ಭಾಷಣದ ಸಂದರ್ಭದಲ್ಲೂ ಕೂಡ ಇಲ್ಲ ಹುಡುಗನಿಗೆ ಮಾತಾಡಕ್ಕೆ ಜಾಸ್ತಿ ಟೈಮ್ ಕೊಡಿ ಅಂತ ಹೇಳಿದ್ರಂತೆ. ಯಾವ ಕಾರಣಕ್ಕೆ? ಯಾವ ಇಲ್ಲ, ಅದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. ಉಪಚುನಾವಣೆ ಬಂದಾಗ ಸ್ವಲ್ಪ ಈ ರಾಜಕೀಯ ದಿನ ಮಾತಾಡ್ತಾ ಇರ್ತೀವಿ ಬಿಡಿ, ಇವೆಲ್ಲ ಇಂಥ ವಿಷಯಗಳು ಮಾತಾಡಲಿಕ್ಕೆ ಟೈಮ್ ಬೇರೆ ಸಿಗೋದಿಲ್ಲ. ಬಹುಶಃ ಇದೇ ಟೈಮ್ ಅಂತ ನಾನು ಅಂದ್ಕೊಳ್ತೇನೆ. ಉಪಚುನಾವಣೆ ಬಂದಾಗ ಏನಾಯಿತು, ಬೈರೇಗೌಡರು ರಾಜ್ಯದ ಒಬ್ಬ ಹಿರಿಯ ನಾಯಕರು, ಅವ್ರ ಕ್ಷೇತ್ರದಲ್ಲಿ ನಾವು ಯಾರು ಪಕ್ಷಾತೀತವಾಗಿ ಅವರು ಕ್ಯಾಂಡಿಡೇಟು ಹಾಕೋದು ಬೇಡ ಅಂತ ಒಂದು ಸ್ವಲ್ಪ ಚರ್ಚೆ ಆಗಿತ್ತು ಆಗ. ಸೊ SM ಕೃಷ್ಣ ಅವರು ಕೂಡ ಆವಾಗ ಹೀಗೆ ಯಾರೋ ಬೇಕಾದವ್ರ ಮುಖಾಂತರ ಒಂದು ಸಂದೇಶ ಕಳಿಸಿದ್ರು. ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಿದ್ರೆ ಅವ್ರ ಫ್ಯಾಮಿಲಿಯಲ್ಲಿ ನಾನು AICCಗೆ ಮನವಿ ಮಾಡ್ತೇನೆ, ಕ್ಯಾಂಡಿಡೇಟ್ ಹಾಕೋದು ಬೇಡ ಅಂತ. ಸೊ ನಾವು ಕುಟುಂಬದಲ್ಲಿ ಮಾತಾಡಿದ್ವಿ. ನಾವು ಈಗ ತಂದೆಯವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದರು. ಅಂಥ ಸಂದರ್ಭದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ಅಂದರೆ ನಮ್ಮ ಹಿನ್ನೆಲೆಯನ್ನು ನಾವು ಬಿಟ್ಕೊಟ್ಟಂಗೆ ಆಗುತ್ತೆ. ಏನಿದ್ರೆ ಅದಾಗಲಿ, ನಾವು ನಮ್ಮ ಆವಾಗ JDU AIPJD ಅಂತ ಇತ್ತು, ಅದರಲ್ಲೇ ನಿಲ್ಲೋಣ ಅಂತ ತೀರ್ಮಾನ ಆಯಿತು. ಸೊ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಂದನೂ ಕೂಡ ನಮ್ಮ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ದು ಆಗ ಬಂದು ಕಾಂಗ್ರೆಸ್ನವರೆಲ್ಲ ಭಾಷಣ, ಅವನಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಅವನಿಗೆ ನೀವು MLA ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಅಲ್ಲಿ ನನ್ನ ವಿರುದ್ಧ ದೊಡ್ಡ ಜೋರಾಗಿ ಭಾಳ. ಉಪಚುನಾವಣೆ ಅಂದರೆ ಹಂಗಿಂಗಲ್ಲ, ಅಷ್ಟು ಬಿರುಸಾಗಿ ಉಪಚುನಾವಣೆ ನಡೀತು ನನ್ನ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಆಗ SM ಕೃಷ್ಣ ಅವ್ರ ನೇತೃತ್ವದಲ್ಲಿ ಎಲ್ಲ ಇಡೀ ಕ್ಯಾಬಿನೆಟಲ್ಲಿ ಒಂದು 30 ಜನ ಮಂತ್ರಿಗಳು ಬಂದು, ಒಂದು 40 ಜನ ಶಾಸಕರು, ಜನಾರ್ದನ್ ಪೂಜಾರಿ ಅವರು ಅಲ್ಲೇ ಮುಖಾಮ್ ಹೂಡಿ ನಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಿದರು. ಅದರಲ್ಲಿ ಮುಖ್ಯ ಏನಂದರೆ, ಇವನು ಅಮೇರಿಕಾದವನು, ಇವನಿಗೆ ಏನು ಅಂತ ಕನ್ನಡ ಕೂಡ ಮಾತಾಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ಕನ್ನಡ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ಗೊತ್ತಿಲ್ಲ ಏನೋ, ಈಗ ಅವನು ಅಲ್ಲಿದ್ದಾನೆ, ಅಲ್ಲಿಂದ ಬಂದಿದ್ದಾನೆ ಅಂತ ಅಷ್ಟನ್ನೇ ತಿಳ್ಕೊಂಡಿದ್ದಾರೆ. ಬಿಟ್ಟರೆ ನಮ್ದು ನಿಜವಾದ ಹಿನ್ನೆಲೆ ಏನು ತಿಳ್ಕೊಳ್ಳದೆ, ರಾಜಕೀಯದಲ್ಲಿ ಹಿಂಗೆ ತಾನೆ ಎಲ್ಲ ಉಡಾಫೆಗೆ ಮಾತಾಡೋದು ಜಾಸ್ತಿ. ಸೊ ಅದಾಗಿ ಗೆದ್ದು ಆಮೇಲೆ ಅಸೆಂಬ್ಲಿಗೆ ಬಂದಾಗ ಮೊದಲನೇ ಅಧಿವೇಶನದಲ್ಲಿ ನಾನು ನಮ್ಮ ಕೆಲವು ಸಮಸ್ಯೆಗಳು, ಕುಡಿಯೋ ನೀರ್ದು ಅದು ಇದು ಎಲ್ಲ ತೆಗೆದುಕೊಂಡು ಸ್ವಲ್ಪ ಕರಾರುವಕ್ಕಾಗಿ ಮಾತಾಡಿದ್ದೆ. ಸೊ ಮೊದಲನೇ ಬಾರಿಯ ವಿಧಾನಸಭೆ ಪ್ರವೇಶ ಮಾಡಿರೋದು, ರಾಜಕೀಯ ಅನುಭವ ಇಲ್ಲ. SM ಕೃಷ್ಣ ಅವರು ಭಾಳ ಉನ್ನತ ಮಟ್ಟದಲ್ಲಿ ಇದ್ದಂಥವರು ಆ ಕಾಲದಲ್ಲಿ ಮುಖ್ಯಮಂತ್ರಿಗಳು. ಸೊ ನಾನು ಭಾಳ ತೀಕ್ಷ್ಣವಾಗಿ ಟೀಕೆ ಮಾಡಿನೂ ಸಹ ಮಾತಾಡಿದ್ದೆ. ಆದರೆ SM ಕೃಷ್ಣ ಅವರ ದೊಡ್ಡ ಗುಣ ಏನಂದರೆ, ಅದಕ್ಕೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅವರು ನಂದು ಹೆಸರು ತಗೊಂಡ್ಬಿಟ್ಟು ಯುವ ಶಾಸಕರು, ಹೊಸ ಶಾಸಕರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಇನ್ನೂ ಮಾತಾಡಬೇಕು ಅನ್ನೋ ಥರ ಅವ್ರ ದೊಡ್ಡ ಗುಣ ಅದು. ಯಾಕಂದರೆ ನಾನು ಇನ್ನೂ ಅಸೆಂಬ್ಲಿಗೆ ಎಂಟ್ರಾಗಿ ಆಗ್ಲೇ ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಿದ್ರೂ ಸಹ ಅವರು ಉತ್ತರ ಕೊಡೋವಾಗ ಎಲ್ಲರದು ಹೆಸರು ತಗೊಂಡು ಅದರಲ್ಲಿ ನಂದು ತಗೊಂಡು ಇವರು ಹೊಸ ಶಾಸಕರು ಮಾತನಾಡಿದ್ದಾರೆ ಅಂತ ಮೆಚ್ಚುಗೆ ಮಾತನಾಡಿದ್ರಲ್ಲ, ಅದು ಅವ್ರ ದೊಡ್ಡ ಗುಣ. ಬಟ್ ಅವತ್ತು ಅಸೆಂಬ್ಲಿಯಲ್ಲಿ ಇನ್ನೂ ಬೇರೆಯವರೆಲ್ಲ ಇದ್ದರು. KH ರಂಗನಾಥ್ ಅವರು ಇದ್ದರು, ಹೌದು, ಆವತ್ತು ಮಂತ್ರಿಗಳವರು, ಗೋರ್ಪಡೆ ಅವರಿದ್ದರು,
ಆಮೇಲೆ ಪೀಠದಲ್ಲಿ ಶಿವಪ್ಪನವ್ರು ಕೂತಿದ್ರು, ಹೌದು. ಬಹುಶಃ ಶಿವಪ್ಪನವ್ರು ಕೂತಿದ್ರು ಅನ್ಸುತ್ತೆ ನನಗೆ ಜ್ಞಾಪಕ. ಹಾಗೆ ಅವರೆಲ್ಲರೂ ಕೂಡ ಭಾಳ ಮೆಚ್ಚುಗೆಯ ಮಾತುಗಳನ್ನು ಹೇಳಿ, ಬಹುಶಃ ರಂಗನಾಥ್ ಅವರು ಅಥವಾ ಶಿವಪ್ಪನವರು ಯಾರೋ ಹೇಳಿದರು, ಹುಲಿ ಹೊಟ್ಟೆಯಲ್ಲಿ ಹುಲಿ ಮರಿನೇ ಹುಟ್ಟಿದೆ ಅನ್ನೋ ಥರನೂ ಕೂಡ ಆವತ್ತು ಪೀಠದಿಂದ ಅವರು ಹೇಳಿದರು. ಸೊ ಮೊದಲನೇ ಅಧಿವೇಶನದ ಅನುಭವ. ಸೊ ಅವರೆಲ್ಲರೂ ಘಟಾನುಘಟಿಗಳು ಒಂದು ಮೆಚ್ಚುಗೆ ಎಲ್ಲೋ ಒಂಥರ ಮತ್ತೆಲ್ಲ ವಿರೋಧ ಪಕ್ಷ. ಈ ಕಡೆ ನಾನು ವಿರೋಧ ಪಕ್ಷದಲ್ಲಿದ್ದೆ, ಹೌದು. ಮಾತಾಡಿ ಒಳ್ಳೆ ಮಾತು ಹೇಳಿದವರೆಲ್ಲ ಆಡಳಿತ ಪಕ್ಷದಲ್ಲಿದ್ದಂಥ ಅವರು. ಸೊ ಎಲ್ಲ ಒಂದು ಕಡೆ ಆವತ್ತಿನ ರಾಜಕೀಯ ಹಂಗಿತ್ತು, ಇವತ್ತು ಆ ಥರ ಇಲ್ಲ ಬಿಡಿ, ಆದರೆ ಆವತ್ತು ಕಾಲನೇ ಬೇರೆ ಇತ್ತು 2003ನೇ ಇಸ್ವಿಯಲ್ಲಿ. ಸೊ ಅವರೆಲ್ಲರೂ ಕೂಡ ಒಂದು ನೈತಿಕವಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ.